ಅವ್ನಿಗೇನು ಬೇರೆ ಕೆಲಸ ಇಲ್ಲ ಅವನಿಗೆ. ಏನಂತ ಹಗಲಲ್ಲ ನೋಡೋಷ್ಟು ನೋಡ್ತಾರೆ ಜನನು. ಎಲ್ಲದಕ್ಕೂ ಒಂದು ರೀತಿ ನೀತಿ ಧರ್ಮ ಇರ್ತೈತಿ. ಅದು ಬಿಟ್ಟು ಯಾರೂ ಹೋಗಬಾರ್ದು. ಇದೆಲ್ಲ ಅಲ್ಲ. ಅದು ಪೂಜಾರಪ್ಪೇನೋ ಕದ್ದನ ಅಂತ ಬಂತು. ನಾವು ಅದಕ್ಕೂ ಒಂದು ಮೀಟಿಂಗ್ ಕರೆದ್ರು ಕಮಿಟಿಯವರು. ಕರೆದ್ಬಿಟ್ಟು ಹೋಗಿ ಏನೇನಾಗೈತಿ ಏನು ಅಂತ ಕುರಂಕುಷವಾಗಿ ಪರಿಶೀಲನೆ ಮಾಡಿ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತಿದಾರೆ. ಮಾಡಿ ಆಗಿದ್ಮೇಲೆ ಕರೆಕ್ಟಾಗಿ ಗೊತ್ತಾಕೈತಿ. ಅದ್ರಾಗ ರಾಜಕೀಯ ಥರದ್ದೇನಿದೆ. ಕೊಟ್ಟಾರ ಕಂಪ್ಲೇಂಟ್ ಕೊಡಲಿಲ್ಲ ಪೊಲೀಸರು ಯಾಕೆ ಬರ್ತಾರೆ? ಕಾರ್ಯಾಧ್ಯಕ್ಷ ಸ್ಥಾನ ಇನ್ನೂ 9 ವರ್ಷ ಆದರೂ ಯಾಕೆ ನೇಮಕ ಮಾಡಿಲ್ಲ ಅನ್ನೋದು ಸೆಕ್ರೆಟರಿ ಎಲ್ಲಿದು ಮಾಡ್ತಾರೆ. ಈಗ ಮರಿಯಣ್ಣ ಇಲ್ಲ ಈಗ ಇನ್ಚಾರ್ಜ್ ಅಂತ ಅದಾರ. ಇನ್ಚಾರ್ಜ್ ಅವರೇ ಮಾಡ್ತಾರೆ. ಅದೇ ಇವ್ರ ಹತ್ರ ಹೇಳಿಸ್ಕೊಂಡು ಮಾಡೋದೇನೇ ಬೇಕಾಗಿಲ್ಲ ನಮಗೆ. ಯಾರು ಹೇಳಿದ್ರು ಇದನ್ನು? ಅವನು ಹೇಳ್ದ ಅಂದ್ರೆ ಮಾಡ್ಬೇಕಾ? ಹಾಂ, ಇವೆಲ್ಲ ನಡೆಯಲ್ಲ. ಎಲ್ಲದಕ್ಕೂ ಒಂದು ರೀತಿ ನೀತಿ ಇರ್ತೈತಿ. ಅದ್ರ ಪ್ರಕಾರ ಕಮಿಟಿಯವ್ರು ಇರ್ತಾರೆ, ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿ ಗುಡಿಗಳು ಉದ್ಧಾರ ಮಾಡೋದು ಕಲಿಯೋಣ. ಪಬ್ಲಿಕ್ ಮನಿ ಅದು ಬಿಗಿಯಾಗಿ ಹೋಗ್ಬೇಕು, ಬಿಗಿಯಾಗಿ ಆಡಳಿತ ಮಾಡಬೇಕು. ಮಾಡಿ ಕರೆಕ್ಟಾಗಿ ಅದನ್ನು ಅದೇನು ಬಂಗಾರ ಕದ್ದಿರೋದು ಅವನೇ ಹೇಳ್ದ. ಯಾರು ಪೂಜಾರಪ್ಪನೂ ಕರೆಸಿದ್ವಿ, ಅದಕ್ಕೆ ನಾವು ಪೊಲೀಸ್ನವ್ರು ಕರೆದು ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡಿಕೊಡ್ತೇವೆ ಅಂತ ಟೈಮ್ ತಗೊಂಡಾರ. ಎಷ್ಟು ಕದ್ದಾರ ಸರ್? ನನಗೇನು ಗೊತ್ತಪ್ಪ. ಪೊಲೀಸ್ನವ್ರು ಎದಕ್ಕೆ ಅದಾರ? ಪೊಲೀಸ್ನವ್ರು ಇರೋದು ಎದಕ್ಕೆ? ನಿನಗೆ ಹೇಳ್ಕೊಟ್ರೇನೋ ಅವರು ಹಿಂಗೆ ಕೇಳುವಂತ. ಪೊಲೀಸ್ನವ್ರು ಮಾಡ್ಯಾರ, ಇನ್ವೆಸ್ಟಿಗೇಟ್ ಮಾಡ್ತಿದಾರ. ಅವರು ಒಂದು ಹೇಳ್ತಾರೆ, ಇನ್ನೊಬ್ರು ಒಂದು ಹೇಳ್ತಾರೆ. ಅದಕ್ಕೆ ಪೂರ ಪಕ್ಕಾ ಮಾಡ್ರಪ್ಪ, ಮಾಡಿ ತಗೊಂಬರ್ರಿ ಅಂತ. ಎಷ್ಟು ಬಂಗಾರ ಇತ್ತು, ಎಷ್ಟು ಕಳ್ಳತನ ಆಗಿದೆ ಅನ್ನೋದು ನೋಡು. ಮುಂಚಿಂದ ಈಗ ಭಕ್ತರು ಕೊಡ್ತಾರೆ, ಮೂಗ್ಬಟ್ಟು ಕೊಟ್ಟಿರ್ತಾರೆ, ಟ್ರೆಜರಾಗಿ ಹಾಕಿದ್ರು. ಅವು ನಾವು ವರ್ಷ ಅದನ್ನು ಕರಗಿಸಿದ್ದಿಲ್ಲ. ಅದನ್ನು ಕರಗಿಸಿ ಈಗ ಗಟ್ಟಿ ಮಾಡಿ ಇಟ್ಟಾರ. ಸ್ವಲ್ಪ ಇವರಿಗೆ ಪೂಜಾರಪ್ಪಗಳು ಟೈಮ್ ಇರ್ತೈತಿ, ಇಷ್ಟು ತಿಂಗಳು ಮಾಡಬೇಕು ಅಂತ. ಅವ್ರು ಮಾಡ್ಬೇಕಾದ್ರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಇಷ್ಟು ಬಂಗಾರ ಅಂತ, ಇಷ್ಟು ಒಡವೆ ಅಂತ. ಅದ್ರಾಗ 5 ಐಟಮ್ಮು 6 ಐಟಮ್ಮು ಸಿಗ್ತಾಯಿಲ್ಲ ಅಂದರು. ಅದಕ್ಕೆ 6 ಐಟಮ್ ಯಾವ್ಯಾವು ಅಂತಂದು ಎಷ್ಟೈತಿ ಏನು ಅಂತಂದು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅದ್ರ ಪ್ರಕಾರ ತಂಬರಪ್ಪ ಅಂತ ಹೇಳಿದ್ವಿ.